ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದು ನಾವು ವಿಶೇಷವಾಗಿ ಸ್ವಪ್ನಗಳ ಫಲದ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ. ಮೊದಲಿಗೆ ನಾವು ಏನು ತಿಳಿದುಕೊಳ್ಳಬೇಕೆಂದರೆ, ನಮಗೆ ಬರುವ ಯಾವುದೇ ಒಂದು ಸ್ವಪ್ನವು ಕೇವಲ ಸುಮ್ಮನೆ ಬರುವುದಲ್ಲ. ಯಾವುದೇ ಒಂದು ಅರ್ಥವಿಲ್ಲದೆ, ಯಾವುದೇ ಒಂದು ಫಲವಿಲ್ಲದೆ ಸುಮ್ಮನೆ ಬರುವ ಸ್ವಪ್ನಗಳಲ್ಲ ನಮಗೆ ಬರುವುದಂಥದ್ದು. ಹಾಗಾಗಿ ಪ್ರತಿಯೊಂದು ಸ್ವಪ್ನಕ್ಕೂ ಅದರದ್ದೇ ಆದ ಒಂದು ಫಲಗಳು, ಅಂದರೆ ಸುಸ್ವಪ್ನವಾದರೆ ಒಳ್ಳೆಯ ಫಲಗಳು ಮತ್ತು ದುಸ್ವಪ್ನವಾದರೆ ಕೆಟ್ಟ ಫಲಗಳು ದೊರೆಯುವಂಥದ್ದು ನಾವು ಕಾಣುತ್ತೇವೆ. ಇದರಲ್ಲಿ ಯಾವ ಒಂದು ರೀತಿಯ ಸ್ವಪ್ನಕ್ಕೆ ಯಾವ ರೀತಿಯ ಫಲ ದೊರಕುತ್ತದೆ ಎಂಬುದನ್ನು ನಾವು ಇಲ್ಲಿ ವಿಶೇಷವಾಗಿ ಇಂದು ತಿಳಿಯೋಣ. ಮೊದಲಿಗೆ ಸುಸ್ವಪ್ನದ ಫಲ, ಅಂದರೆ ಒಳ್ಳೆಯ ಸ್ವಪ್ನಗಳ ಫಲವನ್ನು ತಿಳಿಯೋಣ. ನಮಗೆ ಸ್ವಪ್ನದಲ್ಲಿ ಹುಲಿ ಕಂಡರೆ ನಮಗೆ ಸ್ವಧರ್ಮದ ವೃದ್ಧಿ ಆಗುತ್ತದೆ. ನಂತರ ನಮಗೆ ಸ್ವಪ್ನದಲ್ಲಿ ಹೆಣವು ಕಂಡರೆ ನಮಗಿರುವ ಯಾವುದೇ ಒಂದು ಗಂಡಾಂತರ ಅಥವಾ ಮೃತ್ಯುವಿನ ಪರಿಹಾರವಾಗುತ್ತದೆ. ನಮಗೆ ಸ್ವಪ್ನದಲ್ಲಿ ಫಲವಾದ ವಸ್ತುವು ಕಂಡರೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಅಮೇಧ್ಯ ಕಂಡರೆ ಧನಲಾಭವಾಗುತ್ತದೆ, ಅಂದರೆ ಮಲಮೂತ್ರಾದಿಗಳು ಕಂಡರೆ ಧನಲಾಭವಾಗುತ್ತದೆ. ಕನ್ನಡಿ ಕಂಡರೆ ಸ್ವರ್ಣ ಲಾಭವಾಗುತ್ತದೆ, ಅಂದರೆ ಚಿನ್ನದ ಲಾಭವಾಗುತ್ತದೆ. ಸ್ವಪ್ನದಲ್ಲಿ ಸ್ತ್ರೀ ಸಂಗ ಮಾಡಿದರೆ ನಮಗೆ ಮೃಷ್ಟಾನ್ನ ಭೋಜನ ಲಭಿಸುತ್ತದೆ. ಮತ್ತು ನಿಮಗೆ ಸ್ವಪ್ನದಲ್ಲಿ ಯಾರಾದರೂ ಒಬ್ಬ ಅಲಂಕೃತ ಸ್ತ್ರೀ ಸ್ನಾನ ಮಾಡಿಸಿದರೆ ಲಕ್ಷ್ಮೀ ಪ್ರಾಪ್ತಿಯಾಗುತ್ತದೆ, ಅಂದರೆ ಧನಪ್ರಾಪ್ತಿಯಾಗುತ್ತದೆ. ಸ್ವಪ್ನದಲ್ಲಿ ನಕ್ಕರೆ, ಅಂದರೆ ನೆಗಾಡಿದರೆ ಬಾಂಧವರ ದರ್ಶನವಾಗುತ್ತದೆ. ಸ್ವಪ್ನದಲ್ಲಿ ನಿಮಗೆ ಪೂಜೆ ಮಾಡಿದ್ದು ಕಂಡರೆ ಋಣದ ಮುಕ್ತಿಯಾಗುತ್ತದೆ. ಸ್ವಪ್ನದಲ್ಲಿ ಮತ್ತೆ ಮೊಸರು ಕಂಡರೆ ಧನಲಾಭವಾಗುತ್ತದೆ. ತುಪ್ಪ ಸಿಕ್ಕರೆ ಯಶಸ್ಸು ಲಭಿಸುತ್ತದೆ. ಮಣ್ಣಿನ ಪಾತ್ರೆ ಸಿಕ್ಕರೆ ಪಶು ಸಮೃದ್ಧಿಯಾಗುತ್ತದೆ. ಮತ್ತೆ ತುಪ್ಪವನ್ನು ಭಕ್ಷಿಸಿದರೆ ಪ್ರೀತಿ ಲಭಿಸುತ್ತದೆ. ಆಕಳಿನಿಂದ ಹಾಲು ಕರೆಯುವುದನ್ನು ಕಂಡರೆ ಸುಖ ಪ್ರಾಪ್ತಿಯಾಗುತ್ತದೆ. ಯಾರಾದರೂ ನಮ್ಮನ್ನು ಸುಟ್ಟಂತೆ ಕಂಡರೆ ಸ್ವಪ್ನದಲ್ಲಿ ಅದರಿಂದ ದೀರ್ಘಾಯುಷ್ಯವು ಲಭಿಸುತ್ತದೆ. ಮತ್ತು ಬಲಗೈಯಲ್ಲಿ ಬಿಳಿ ಹಾವು ಕಚ್ಚಿ ನಮ್ಮನ್ನು ನುಂಗಿದರೆ ಧನಲಾಭವಾಗುತ್ತದೆ. ಅದು ಬಿಳಿ ಹಾವಿರಬೇಕು, ಅಂದರೆ ಬಿಳಿ ಹಾವು ನಮ್ಮನ್ನು ಕಚ್ಚಿ ನುಂಗಿದರೆ ಅಥವಾ ಕೇವಲ ಬಲಗೈಯನ್ನು ಕಚ್ಚಿದರೆ ಧನಲಾಭವಾಗುತ್ತದೆ. ಅನ್ನ ಅಥವಾ ಹೆಣದ ಮಾಂಸವನ್ನು ತಿಂದರೆ ಐಶ್ವರ್ಯ ಲಭಿಸುತ್ತದೆ. ಕೋಳಿ ಅಥವಾ ಕ್ರೌಂಚ ಪಕ್ಷಿ ಕಂಡಲ್ಲಿ ಉತ್ತಮ ಕುಲದ ಹೆಣ್ಣಿನ ಜೊತೆ ವಿವಾಹವಾಗುವ ಯೋಗ್ಯವು ದೊರಕುತ್ತದೆ. ಮತ್ತೆ ಇಲ್ಲಿ ಯಾವ ವಸ್ತುವನ್ನು ಕಂಡರೆ ನಮಗೆ ಸುಖ ಪ್ರಾಪ್ತಿಯಾಗುತ್ತದೆ ಎನ್ನುವುದಕ್ಕೆ ಎಷ್ಟೋ ಇದೆ. ಅದು ಯಾವುವೆಂದರೆ ಉರಿಯುವ ಬೆಂಕಿ, ಆನೆ, ಕುದುರೆ, ಆಕಳು, ಬಿಳಿ ಎತ್ತು, ಅರಸರು, ನವಿಲು, ಕೋಳಿ, ಸಮುದ್ರ, ನದಿ, ಕೆರೆ ನೀರು, ದೀಪ, ರಕ್ತ, ಬ್ರಹ್ಮ, ವಿಷ್ಣು, ಶಿವ, ಪಾರ್ವತಿ ಮುಂತಾದ ದೇವತೆಗಳನ್ನು ಕಂಡರೆ, ಅಥವಾ ಗುರುಗಳು, ಬ್ರಾಹ್ಮಣರು, ಸಾಧುಗಳು, ಯಜ್ಞಕಮಲ, ಬಿಳಿ ವಸ್ತ್ರ, ಮಿಂಚು, ಮಳೆ, ಆಭರಣಗಳು, ಅಥವಾ ಪುಷ್ಪ ಅಲಂಕೃತ ಸ್ತ್ರೀ, ಅಲಂಕೃತ ಕನ್ಯೆ, ತಂದೆ ತಾಯಿಗಳು, ಧಾನ್ಯ, ಭಾರದ್ವಾಜ ಪಕ್ಷಿ, ಛತ್ರ, ಇವುಗಳಲ್ಲಿ ಯಾವುದಾದರೂ ಒಂದನ್ನು, ಇಷ್ಟರಲ್ಲಿ ಯಾವುದಾದರೂ ಒಂದರನ್ನು ಕಂಡರೆ ನಮಗೆ ಸುಖ ಪ್ರಾಪ್ತಿಯಾಗುತ್ತದೆ. ಮತ್ತು ನಮ್ಮನ್ನು ಯಾರಾದರೂ ಹಗ್ಗ ಅಥವಾ ಸಂಕಲೆಗಳಿಂದ ಕಟ್ಟಿದರೆ ಪುತ್ರಲಾಭ ಅಥವಾ ಧನಲಾಭವಾಗುತ್ತದೆ. ನಾವು ಅಳುವುದು, ಸಾಯುವುದು, ನಮಗೆ ಯಾರಾದರೂ ನೀಚ ಸ್ತ್ರೀಯ ಸಂಗವಾದರೆ ಅದರಿಂದ ಧನಪ್ರಾಪ್ತಿಯಾಗುತ್ತದೆ. ರೋಗಿಯು ಸ್ವಪ್ನದಲ್ಲಿ ಸೂರ್ಯ ಚಂದ್ರರನ್ನು ಕಂಡರೆ ರೋಗ ಪರಿಹಾರವಾಗುತ್ತದೆ.
ಒಬ್ಬ ಮನುಷ್ಯನು ನೀರಿನಲ್ಲಿ ಮುಳುಗಿ ಬದುಕಿದಂತೆ ಸ್ವಪ್ನದಲ್ಲಿ ಕಂಡರೆ ಅವರಿಗೆ ಇರುವಂತಹ ಪೀಡಾ ಪರಿಹಾರವಾಗುತ್ತದೆ. ಮತ್ತೊಮ್ಮೆ ಅಮೇಧ್ಯ, ಅನ್ನ, ಪಾಯಸ, ಮಾಂಸ, ದಧ್ಯನ್ನ ಇವ್ಯಾವುದಾದರೂ ತಿಂದರೆ ಸುಖಪ್ರಾಪ್ತಿಯಾಗುತ್ತದೆ. ಮತ್ತು ನಾವ್ಯಾರಾದರೂ ನದಿ, ಸಮುದ್ರ ಇವ್ಯಾವುದಾದರೂ ಒಂದನ್ನು ಈಜಿಕೊಂಡು ದಾಟಿದರೆ ಅಥವಾ ಅಂತರಿಕ್ಷದಲ್ಲಿ ಹಾರಿದ್ದು ಸೂರ್ಯೋದಯ, ಗ್ರಹ, ನಕ್ಷತ್ರ, ಚಂದ್ರಮಂಡಲ ಇವ್ಯಾವುದಾದರೂ ಸ್ವಪ್ನದಲ್ಲಿ ಕಂಡರೆ ಅದರಿಂದ ಸರ್ವಸಿದ್ಧಿಪ್ರದವಾಗುತ್ತದೆ. ಅಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದರೂ ಆ ಕಾರ್ಯವು ಸಿದ್ಧಿಸುತ್ತದೆ. ಸ್ವಪ್ನಾಂತ್ಯದಲ್ಲಿ ಪಾಲಕಿ ಅಂದರೆ ಒಂದು ಪಲ್ಲಕ್ಕಿ, ಮೋಟಾರು, ವಿಮಾನ, ವಾಹನಗಳು ಸುಟ್ಟು ಹೋದದ್ದು ಕಂಡರೆ ಇವ್ಯಾವುದಾದರೂ ಒಂದು ಸುಟ್ಟು ಹೋದದ್ದು ಕಂಡರೆ ಅದರಿಂದ ಸ್ಥಿರ ಲಕ್ಷ್ಮಿ ಪ್ರಾಪ್ತಿ ಆಗುತ್ತದೆ. ಅಂದರೆ ನಮ್ಮಲ್ಲಿ ಸ್ಥಿರವಾಗಿ ಧನವು ಉಳಿಯುತ್ತದೆ. ಆನೆ, ಕುದುರೆ, ಎತ್ತುಗಳನ್ನು ಏರಿ ಪ್ರಯಾಣ ಮಾಡಿದರೆ ಸ್ವಪ್ನದಲ್ಲಿ ಅದರಿಂದ ದ್ರವ್ಯ ಲಾಭವಾಗುತ್ತದೆ. ಇವೆಲ್ಲವನ್ನು ಕಂಡರೆ ನಮಗೆ ಒಳ್ಳೆಯದಾಗುತ್ತದೆ. ಇದರಲ್ಲಿ ನಾವು ಎಷ್ಟೊಂದನ್ನು ನನಗೆ ಇದು ಕಾಣಿತು, ಹಾಗಾಗಿ ನನಗೆ ಇದರಿಂದ ಕೆಟ್ಟದಾಗುತ್ತದೆ ಎಂದು ತಿಳಿದಿರುತ್ತೇವೆ. ಆದರೆ ಅದನ್ನು ಕಂಡದ್ದಿಂದ ನಮಗೆ ಎಷ್ಟೋ ಬಾರಿ ಒಳ್ಳೆಯದಾಗುತ್ತದೆ. ಮತ್ತು ಈಗ ಮೇಲೆ ತಿಳಿಸಿದ ಎಲ್ಲ ಸ್ವಪ್ನದ ಫಲಗಳು ಆ ಸ್ವಪ್ನವು ರಾತ್ರಿಯಲ್ಲಿ ಕಂಡರೆ ಮಾತ್ರ ಫಲಕಾರಿಯಾಗುತ್ತದೆ, ವಿನಃ ಹಗಲಿನಲ್ಲ. ಮುಂದಿನ ಭಾಗದಲ್ಲಿ ಇದಕ್ಕೆ ವಿರುದ್ಧವಾದ ಅಂದರೆ ದುಸ್ವಪ್ನಗಳ ಫಲವನ್ನು ತಿಳಿಯೋಣ ಎಂದು ಹೇಳುತ್ತಾ ಶ್ರೀಮದ್ ಆಚಾರ್ಯರ ಅಂತರ್ಯಾಮಿಯಾದ ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಇದನ್ನು ಸಮರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.